ನೀವೆಲ್ಲರೂ ಒಂದು ಹಾಡನ್ನ ಕೇಳಿರ್ತೀರ. ಇಲ್ಕಲ್ ಸೀರೆ ಉಟ್ಕೊಂಡು ಮಣ್ಕಾಲ್ಗಂತ ಎತ್ಕೊಂಡು ಏರಿ ಮ್ಯಾಲೆ ಏರಿ ಬಂದು ನಾರಿ. ಓಕೆ, ಈ ಹಾಡನ್ನ ಕೇಳೇ ಇರ್ತೀರ. ಸೊ ಅದರಲ್ಲಿ ಪದ ಬರುತ್ತಲ್ವಾ, ಇಳ್ಕಲ್ ಸೀರೆ ಉಟ್ಕೊಂಡು ಅಂತ. ಇಳ್ಕಲ್ ಸೀರೆ ತುಂಬಾ ದೊಡ್ಡ ಇತಿಹಾಸ ಇರುವಂತಹ ಸೀರೆ. ಆ ಒಂದು ಸೀರೆ ರೆಡಿ ಆಗ್ಬೇಕು ಅಂದ್ರೆ ಅದ್ರ ಹಿಂದೆ ಇರುವಂತಹ ಶ್ರಮ ಏನು, ಮತ್ತೆ ಅದು ಎಳೆಯಿಂದ ಹಿಡಿದು ಒಂದು ಸೀರೆ ರೆಡಿ ಆಗೋ ಪ್ರೋಸೆಸ್ ಏನು, ಎಲ್ಲವನ್ನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ನಾನು ಕವರ್ ಮಾಡ್ತಾ ಇದ್ದೀನಿ. ಯಾವ್ದಕ್ಕೆ ಏನಂತಾರೆ, ಯಾವ ತರದ ಸೀರೆಗಳು, ಅದಾದ್ಮೇಲೆ ಯಾವ ತರ ಡಿಸೈನ್ಸ್ ಆಗುತ್ತೆ, ಇಳ್ಕಲ್ ಸೀರೆನೆ ಅಂತ ಹೆಂಗ್ ಐಡೆಂಟಿಫೈ ಮಾಡ್ತಾರೆ, ಈ ಒಂದು ವಿಡಿಯೋದಲ್ಲಿ ಇಳ್ಕಲ್ ಸೀರೆ ಹೆಂಗ್ ರೆಡಿ ಆಗುತ್ತೆ ಅನ್ನೋದು ಮಾತ್ರ ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಇಳ್ಕಲ್ ಸೀರೆಯ ವೆರೈಟಿಗಳೇನು, ಅದಾದ್ಮೇಲೆ ಅದರ ಪ್ರೈಸ್ಗಳೇನು, ಹೋಲ್ಸೇಲ್ ಅಲ್ಲಿ ಹೆಂಗ್ ಮಾಡ್ತಾರೆ, ಅದಾದ್ಮೇಲೆ ರಿಟೇಲ್ ಅಲ್ಲಿ ಹೆಂಗ್ ಮಾಡ್ತಾರೆ, ಶಾಪ್ಗಳಿಗೆ ಹೇಗೆ ಹೋಗುತ್ತೆ, ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಹೇಗೆ ಹೋಗುತ್ತೆ, ಎಲ್ಲವನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಇವತ್ತಿನ ವಿಡಿಯೋದಲ್ಲಿ ಆ ಸೀರೆ ರೆಡಿ ಆಗೋದು ಹೇಗೆ ಅದನ್ನ ನೀವು ತಿಳ್ಕೊತೀರಾ. ಇದು ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ವಿಡಿಯೋನ ಪೂರ್ತಿ ನೋಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಮಸ್ಕಾರ ಎಲ್ರು ಹೆಂಗದಿರಿ, ಆರಾಮಾದ್ರೆ ತನ್ಕೋತೀನಿ. ನಾನು ನೋಡ್ರಿ ಹೆಂಗದೀನಿ. ನಾನು ನಿಮ್ಮ ನೋಮಾಡ್ ಮುರಳಿ. ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ, ಸುಸ್ವಾಗತ. ಬಂದ್ರಿ ಬರ್ರಿ. ಎರಡು ದಿನ ನಮ್ಮೂರನ್ನ ಎಕ್ಸ್ಪ್ಲೋರ್ ಮಾಡಿದ್ದಾಯ್ತು. ಈಗ ನನ್ನ ಪ್ರಯಾಣ ಮತ್ತೆ ಹಿಚ್ ಹೈಕಿಂಗ್ ಶುರು ಆಗ್ತಾ ಇದೆ ಇಲ್ಕಲ್ ಕಡೆ. ಇಲ್ಲಿಂದ ಇಲ್ಕಲ್ಲು 15 ಕಿಲೋಮೀಟರು. ಆಲ್ರೆಡಿ ನಾನು ಸ್ಟೇಟಸ್ ಅಲ್ಲಿ ಹೇಳಿದ್ದೆ ನೆಕ್ಸ್ಟ್ ನನ್ನ ಪ್ರಯಾಣ ಹೋಗೋದು ಇಲ್ಕಲ್ಗೆ ಅಂತ. ಸೊ ಇವತ್ತು ನಾನು ಇಲ್ಕಲ್ಗೆ ಹೊರಡ್ತಾ ಇದ್ದೀನಿ. ಮನೆಯೆಲ್ಲ ಪೂರ್ತಿ ಬೀಗ ಹಾಕಿ ರೆಡಿ ಆಗಿದೆ. ಸೊ ನಾನು ಈಗ ರೆಡಿ ಆಗಿದ್ದೀನಿ. ಬ್ಯಾಗ್ ಹಿಂದೆ ನೋಡ್ತಾ ಇದ್ದೀರಾ, ನನ್ನ ಜೊತೆ ಇದ್ದಾರೆ ಶಿವು ಮತ್ತೆ ಆಕಾಶ್. ನನ್ನನ್ನು ಬಿಡೋಕೆ ಅಂತ ಹೇಳ್ಬಿಟ್ಟು ಶಿವು ಆಕಾಶ್ ಇಬ್ರು ನಮ್ಮೂರು ಗುಡ್ಡು ಸಾಲಿ ಅಂತ ಇದೆ, ಅಂದರೆ ಪಂಚಾಯಿತಿ ಇದೆ, ಪಂಚಾಯಿತಿ ನಿಯರ್ ಬಿಡ್ತಾರೆ. ಅಲ್ಲಿಂದ ನಾನು ಮತ್ತೆ ಆ್ಯಸ್ ಯೂಸಲ್ ಹಿಚ್ ಹೈಕಿಂಗ್ ಮಾಡ್ಕೊಂಡು ಟ್ರಾವೆಲ್ ಮಾಡ್ಕೊಂಡು ಹೊರಡ್ತೀನಿ. ಬರ್ದೆ ಬರ್ದೆ. ಸರಿ ಸರಿ, ಎಲ್ರು ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು. ಬರ್ತೀನಿ, ಬಾಯ್ ಬಾಯ್. ನಮ್ಮೂರು ಬಸ್ ಸ್ಟ್ಯಾಂಡಿಂದ ಒಂದು 2 ಕಿಲೋಮೀಟರ್ ದೂರದಲ್ಲಿ ನಮ್ಮ ಕಂದಗಲ್ ವೆಲ್ಕಮ್ ಬೋರ್ಡ್ ಇದೆಯಲ್ವಾ, ಸೊ ಇಲ್ಲಿ ತನಕ ನನ್ನನ್ನು ಶಿವು ಮತ್ತು ಆಕಾಶ್ ಕಳಿಸ್ಕೊಡಕ್ಕೆ ಬಂದಿದ್ದಾರೆ. ಸೊ ಥ್ಯಾಂಕ್ ಯು ಶಿವು, ಇಲ್ಲಿ ತನಕ ಬಂದಿದ್ದಕ್ಕೆ ಥ್ಯಾಂಕ್ ಯು. ಓಕೆ ಅಣ್ಣ, ಹ್ಯಾಪಿ ಜರ್ನಿ. ಥ್ಯಾಂಕ್ ಯು ಮಗ, ಥ್ಯಾಂಕ್ ಯು. ಸಿಕ್ಕಾಪಟ್ಟೆ ಬಿಸಿಲಿದೆ, ಸಖತ್ ಬಿಸಿಲಿದೆ. ಸೊ ಈ ಬಿಸಿಲಲ್ಲಿ ಒಂದು ಸ್ವಲ್ಪ ದೂರ ನಡೆಯೋಣ, ಆಮೇಲೆ ಯಾವ್ದಾದ್ರು ಗಾಡಿ ಬಂದರೆ ಲಿಫ್ಟ್ ತೊಗೊಂಡು ಟ್ರಾವೆಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಕಲ್ ಇಲ್ಕಲ್ ಶ್ರೀಕಾಂತ್ ಸರ್ ಮತ್ತು ಮುತ್ತೋಣ ನಮ್ಮೂರಿನವರೇ. ಅವರು ಹಿಂದೆನೇ ನೋಡಿದ್ರು, ಆದರೆ ಸಡನ್ ಆಗಿ ಐಡೆಂಟಿಫೈ ಮಾಡೋಕ್ಕಾಗಿಲ್ಲ. ಹಂಗಾಗಿ ಮುಂದೆ ಬಂದಮೇಲೆ ಐಡೆಂಟಿಫೈ ಮಾಡಿ ಮತ್ತೆ ನಿಲ್ಲಿಸಿದ್ರು. ಒಂದು 100 ಮೀಟ್ರ್ ಇತ್ತು, ಮತ್ತೆ ಬಂದು ಹತ್ಕೊಂಡು ಈಗ ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೊ ಮಚ್ ಫಾರ್ ದ ಲಿಫ್ಟ್. ಥ್ಯಾಂಕ್ ಯು. ನಾವೀಗ ಇರೋದು ಇಲ್ಕಲ್ ದರ್ಗಾದ ಹತ್ರ, ನೋಡ್ಬೋದು ನೀವು. ಸ್ನೇಹಿತರೆ ನೋಡ್ತಾ ಇದ್ರಲ್ವಾ, ಇದು ಇಲ್ಕಲ್ ದರ್ಗಾ. ಈಗ ನನಗೆ ಪರಿಚಯ ಇದ್ದರೊಬ್ಬರು ಬರೋರಿದ್ರು ಅಂತ ಹೇಳಿದ್ನಲ್ವಾ, ಇವರೇ ಹೇಮಂತ ಮತ್ತೆ ಅಭಿಷೇಕ್ ಅವರು. ಅಭಿಷೇಕ್ ಅವರು ಕೂಡ ಈಗ ಲಾಗ್ ಶುರು ಮಾಡಿದಾರೆ ಅಂತ ಯೂಟ್ಯೂಬ್ನ. ಸೊ ಅವರ ಚಾನಲ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ವಿಸಿಟ್ ಮಾಡಿ ನೋಡಿ, ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಹಂಚ್ಕೊಳ್ಳಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಹೊರಡೋಣ. ಹೆಂಗಿದ್ರು ಈಗ ಹೊರಡ್ತಾ ಇದೀವಿ ಮನೆಗೆ ಹೋಗೋಕ್ಕಿಂತ ಮುಂಚೆ ಊಟ ಮಾಡ್ಕೊಂಡೆ ಹೊರಟ್ಬಿಡೋಣ, ಆಮೇಲೆ ಎಲ್ಲ ಕೆಲಸಕ್ಕೂ ಈಸಿ ಆಗುತ್ತೆ ಅಂತ ಊಟ ಮಾಡ್ಕೊಂಡು ಈಗ ಶುರು ಮಾಡಿದೀವಿ ಪ್ರಯಾಣ. ಬಂದ್ರಿ ಬರ್ರಿ. ನಾನು ನಿಮ್ಗೆ ಹೇಳ್ದಂಗೆ ಇವಾಗ ನಾನು ನಿಮ್ಮನ್ನ ಕರ್ಕೊಂಡು ಬಂದೀನಿ. ಒಂದು ಸೀರೆ ರೆಡಿ ಆಗ್ಬೇಕು ಅಂದ್ರೆ ಬೇಸಿಕ್ ಇಂದ ಅಡ್ವಾನ್ಸ್ ವರೆಗೂ ಏನೇನು ಅಗತ್ಯ ಇದೆ, ಅದಾದ್ಮೇಲೆ ಅದು ಹೆಂಗ್ ರೆಡಿ ಆಗುತ್ತೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಓಕೆ, ನಮಸ್ತೆ ಅಣ್ಣ. ನಮಸ್ತೆ. ಒಂದು ಇಲ್ಕಲ್ ಸೀರೆ ರೆಡಿ ಆಗ್ಬೇಕಂದ್ರೆ ಸ್ಟಾರ್ಟಿಂಗ್ ಯಾವ ಸ್ಟೇಜ್ ಅಣ್ಣ? ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೂ ಹೆಂಗ್ ನಡೆಯುತ್ತೆ? ಸೊ ಸ್ಟಾರ್ಟಿಂಗ್ ಸ್ಟೇಜ್ ಯಾವುದು? ಸ್ಟಾರ್ಟಿಂಗ್ ಇಂದ ಕೋನ್ ಬರುತ್ತೆ. ಕೋನ್ ಇಂದ ಬಾಬಿನ್. ಇದಕ್ಕೆ ಕೋನ್ ಅಂತಾರಣ್ಣ? ಇದಕ್ಕೆ ಕೋನ್ ಅಂತಾರೆ. ಇದು ಬೇರೆ ಊರಿಂದ ಬರುತ್ತೆ. ಅಂದ್ರೆ ಬೇರೆಯವ್ರು ಅಂದ್ರೆ ಇದು ಗುಳದಗುಡ್ಡ, ಅಹಮದಾಬಾದ್, ಬೆಂಗಳೂರು ಎಲ್ಲ ಕಡೆಯಿಂದ ಬರುತ್ತೆ. ನಾವ್ ಇಲ್ಲಿಂದ ಐತಿ, ಅಲ್ಲಿಂದ ಆರ್ಡರ್ ಬರುತ್ತೆ. ನಮ್ಮ ಹತ್ರ ಬರೋದು ಈ ತರ ಕೋನು. ಓಕೆ, ನಾವು ಈ ಕೋನಿಂದ ಈ ಬಾಬಿನ್ ಮಾಡ್ತೀವಿ. ಇದಕ್ಕೆ ಕೋನ್ ಅಂತಾರೆ. ಆ ಕಡೆ ನೋಡಬಹುದು, ಈ ಕಡೆ ನೋಡಬಹುದು. ವೆರೈಟೀಸ್ ಆಫ್ ಕಲರ್ಸ್ ಇದೆಯಲ್ಲ? ಎಲ್ಲಾ ಕಲರ್ಸ್ ಇರ್ತದೆ. ಓಕೆ, ಮ್ಯಾಕ್ಸಿಮಮ್ ಕಲರ್ಸ್ ಇರುತ್ತೆ. ಓಕೆ, ಇಲ್ಲಿ ನೋಡಿ, ಅಲ್ಲಿ ಬ್ಲೂ ಇದೆ, ವೈಟ್ ಇದೆ, ಅದಾದ್ಮೇಲೆ ಇಲ್ಲಿ ನೋಡಿ ರೆಡ್ ಇದೆ, RGB ವಾಟ್ ಎವರ್ ಎಲ್ಲ ಕಲರ್ಸ್ ಇದೆ. ಕಲರ್ಸ್. ಸೊ ಇದು ಕೋನು, ಇದು ಬಾಬಿನು. ಇದರಿಂದ ನೆಕ್ಸ್ಟ್ ಅಣ್ಣ? ಇದರಿಂದ ಇಲ್ಲಿ ನೆಕ್ಸ್ಟ್ ಇಲ್ಲಿದ್ದ. ಓಕೆ, ನೆಕ್ಸ್ಟ್ ಇಲ್ಲಿ ಬರುತ್ತೆ. ಇಲ್ಲಿದ್ದ. ಇದಕ್ಕೆ ಏನಂತೀರಾ? ಇದಕ್ಕೂ ಬಾಬಿನ್ ಅಂತಾರೆ. ಇದು ದಡಿ ಬಾರ್ಡರ್.
ಓಕೆ ಬಾವಿನಲ್ಲಿ ಓಕೆ ಓಕೆ ಬಾರ್ಡರ್. ಇದು ಬಾರ್ಡರ್, ಅದು ಒಡ್ಲ. ಒಡ್ಲ ಯಾವ್ದು ಒಡ್ಲ ಅಣ್ಣ? ಇದು ಎಲ್ಲ ಒಡ್ಲ. ಒಡ್ಲ ಅಂದ್ರೆ ಬಾವಿನ ಅಂದ್ರೆ ಸೀರೆ ಸೆಂಟರ್ ಬಾಡಿ. ಒಡ್ಲ ಅಂದ್ರೆ ಬಾಡಿ. ಓಕೆ ಸ್ನೇಹಿತರೆ, ಯಾವ್ದಾವ್ದಕ್ಕೆ ಏನೇನ್ ಅಂತಾರೆ ಅದ್ ಹೆಂಗ್ ಕೆಲಸ ಆಗುತ್ತೆ ಅಷ್ಟು ತಿಳ್ಕೊಳ್ಳಿ. ಅವ್ರು ಹೇಳಿದ್ದು ಆಮೇಲೆ ಲಿಂಕ್ ಸಿಗುತ್ತೆ ನಿಮ್ಗೆ. ಸೀರೆಯನ್ನು ನೋಡಿದಾಗ ಬಾಬಿನ ದಡಿ ಗಿಡಿ ಅಂತೆಲ್ಲ ಹೇಳ್ತಿದಾರಲ್ವಾ, ಇದು ನಿಮ್ಗೆ ಅರ್ಥ ಆಗೋದು ಯಾವಾಗ ಅಂದ್ರೆ ನಾವು ಸೀರೆಯನ್ನು ನೋಡಿದಾಗ. ಇದೇನ್ ಮಷೀನ್ ಅಣ್ಣ? ಇದೇ ಬೀಮ್ ಸುತ್ತೋ ಮಷಿನ್ ಅಣ್ಣ. ಬೀಮ್ ಸುತ್ತೋ ಮಷಿನ್ ಅಂದ್ರೆ ಇಂಗ್ಲಿಷ್ ಅಲ್ಲಿ ವಾರ್ಪಿಂಗ್ ಅಂತಾರೆ. ವಾರ್ಪಿಂಗ್. ವಾರ್ಪಿಂಗ್. ಓಕೆ, ವಾರ್ಪಿಂಗ್ ಮಷೀನ್. ಇದು ಬಾರ್ಡರ್. ಇದು ಬಾರ್ಡರ್, ಬಿಗ್ ಬಾರ್ಡರ್. ಇದು ಇದರಲ್ಲಿ ಸ್ಮಾಲ್ ಬಾರ್ಡರ್, ವೆರೈಟಿ ಆಫ್ ಬಾರ್ಡರ್ ಇರ್ತವೆ. ಓಕೆ, ಇದು ಬಿಗ್ ಬಾರ್ಡರ್, ಮಿಂಚಾಳಿ ಅಂತಾರೆ ಇದರಲ್ಲಿ. ಓಕೆ, ಇದು ಯಾವಾಗಿಂದ ಯೂಸ್ ಮಾಡ್ತಿದಾರಣ್ಣ ನೀವು? ಇದು ಬಾಳ ದಿವಸ ಆಯ್ತು, ಒಂದು 8-10 ವರ್ಷ ಆಯ್ತು. ಮೊದ್ಲು ಯಾವಾಗ ಪರಿಚಯ ಆಗಿದ್ದು? ಇದು ನನ್ನ ಪರಿಚಯದ 8 ವರ್ಷದಿಂದ, ಅದಕ್ಕಿಂತ ಮುಂಚೆಕ್ಕಿಂತ ಮಾಡ್ತಾ ಇದಾರೆ ಎಲ್ಲ. ಹೌದೌದು. ಓಕೆ, ಸೊ ಅದು ಮೀಟರ್, ಅದು ಕಾಟಾ ಮೀಟರ್. 400 ವಾರ ಅಂತಾರೆ ಅದಕ್ಕೆ. ಒಂದ್ ರೌಂಡ್ಗೆ 5 ವಾರ ಲೆಕ್ಕ ನಮ್ಗೆ. 5 ವಾರ? 5 ವಾರ. ವಾರ ಮೀನ್ಸ್ ಅಂದ್ರೆ ಮೀನ್ಸ್ ಲೆಂತ್. ಅದು ಕಾಟ ಅಂತಾರೆ. ಆ ಕಾಟದ್ದು ಮಾರ್ಕ್ ಕಾಣಿಸ್ತಿದೆ ಅಲ್ವಾ, ಆ ಮಾರ್ಕ್ 50ಇಂದ 50 ಮತ್ತೆ ಬಂತು ಅಂದ್ರೆ ಟೋಟಲ್ ಆಗಿ ಎಷ್ಟು ಸೀರೆ ಆಗ್ಬೋದು? 54. 54. ಸೊ 54 ಸೀರೆಗಳಾಗ್ಬೋದು ಅನ್ನೋದು ಒಂದು ಅಸಂಪ್ಷನ್ ಅಷ್ಟೇ. ಓಕೆ, ಅಲ್ಲಿ ಇವು ಹಾಕಿದ್ರಲ್ಲ, ಇವು ಚೇಂಜ್ ಆಗೋದು ಯಾವಾಗ? ಚೇಂಜ್ ಆಗೋದು ಇದು ದಡಿ ಎಲ್ಲ ಕಂಪ್ಲೀಟ್ ಸುತ್ತಿದಾದ್ಮೇಲೆ. ಸುತ್ತಿದಾದ್ಮೇಲೆ ಇಲ್ಲಿ ಬಾಡಿ ಬರ್ತಲ್ಲ ಒಡ್ಲ, ಅದನ್ನ ಬಾಯ್ ಚೇಂಜ್ ಮಾಡ್ತೀವಿ. ಆಮೇಲೆ ಒಂದು 50ಇಂದ 50 ಬರ್ಬೇಕಂದ್ರೆ 7 to 8 minutes. 7ರಿಂದ 8 ನಿಮಿಷ. 8 ನಿಮಿಷ. ಇಲ್ಲೇ ನೋಡ್ತಾ ಇದ್ದೀರಾ ನೀವು, ಈ ಒಂದು ಎಳೆ ಏನಿದೆ ಇದಕ್ಕೆ ಬಾಡಿ ಯೂಸ್ ಆಗುತ್ತೆ. ಮೀನ್ಸ್ ಈಗ ನಾವು ಸೀರೆನ ಉಟ್ಕೊಂಡಿರ್ತಾರಲ್ವಾ, ಕೆಳಗಡೆ ಬಾರ್ಡರ್ ಇರುತ್ತೆ, ಮೇಲ್ಗಡೆ ಬಾರ್ಡರ್ ಇರುತ್ತೆ, ಸೆಂಟ್ರಲ್ಲಿ ಯಾವುದೇ ಒಂದು ಕಲರ್ ಇರುತ್ತೆ ನೋಡಿ, ಬ್ಲಾಕ್ ಆಗಿರ್ಬೋದು, ಬ್ಲೂ ಆಗಿರ್ಬೋದು, ಅಥವಾ ಗ್ರೀನ್ ಆಗಿರ್ಬೋದು. ಸೊ ಇದು ಬಾಡಿಗೆ ಯೂಸ್ ಆಗುವಂತ ಎಳೆ. ಅದನ್ನ ನೋಡ್ಕೊಂಡು ಬಂದಾಗ ನಾವು ಈ ಕಡೆ ಇದೇನಿದೆ, ಇದು ಬಾರ್ಡರ್ ಯೂಸ್ ಆಗುವಂಥದ್ದು. ಇವು ದಡಿಗೆ ಯೂಸ್ ಆಗುವಂಥವು, ಅಂದ್ರೆ ಬಾರ್ಡರ್ ಕಡೆ ಯೂಸ್ ಆಗುವಂಥವು. ಇದಕ್ಕೆ ಮತ್ತೆ ಅದಕ್ಕೆ ಏನ್ ಡಿಫ್ರೆನ್ಸ್ ಅಂದ್ರೆ, ಅದು ಸ್ವಲ್ಪ ತೆಳ್ಳಗಿರುತ್ತೆ, ಇದು ಸ್ವಲ್ಪ ದಪ್ಪ ಇರುತ್ತೆ ಅಲ್ವಾ? ಓಕೆ ಅಣ್ಣ, ಇದೆಲ್ಲ ಸುತ್ತಿದ್ದೀರಲ್ವಾ? ಈ ಸುತ್ತಿದ್ದನ್ನ ಹೆಂಗ್ ತೆಗಿತೀರಾ? ಇಲ್ಲೇ ಎಕ್ಸ್ಪರ್ಟ್ ತೆಗೆದಿಲ್ಲ ಈ ಕಡೆ ಬನ್ನಿ. ಓಕೆ, ಈ ಪೈಪ್ ಬರುತ್ತೆ ಈ ಜಾಗದಲ್ಲಿ. ಇಲ್ಲಿ ಜಾಗದಲ್ಲಿ ಪೈಪ್ ಹಾಕ್ತೀರಾ? ಪೈಪ್ ಹಾಕಿ ಹೆಂಗೆ ಸುತ್ತದ ಹೆಂಗೆ ಅಲ್ಲಿ? ಈ ತರ ಪೈಪ್ ಇರುತ್ತೆ ಅದು. ಓಕೆ, ಈ ತರ ಹಾಕ್ತೀವಿ ಇಲ್ಲಿ. ಈ ತರ ಪೈಪ್ ಇಟ್ಟು ಇದೆಲ್ಲ ಸುತ್ತಿದ ಮೇಲೆ ಇದಕ್ಕೆ ಸುತ್ತೀವಿ ಪೈಪಿಗೆ. ಓಕೆ, ಈ ಪೈಪ್ ಸುತ್ತಿಗೆ ಈ ತರ ರೆಡಿ ಆಗುತ್ತೆ. ಅದೆಲ್ಲಿ ಹೋಗುತ್ತೆ? ಇದೆಲ್ಲ ಮಗ್ಗದ ಮೇಲೆ ಹೋಗುತ್ತೆ ಒಳ್ಳೆ. ಓಕೆ, ನೋಡ್ಕೊಂಡ್ರಿ ಅಲ್ವಾ? ಸೊ ಅಲ್ಲಿಂದ ಅಲ್ಲಿಗೆ ಹೋಯ್ತು, ಅಲ್ಲಿಂದ ಇಲ್ಲೂ ಅಂತೂ, ಇಲ್ಲಿಂದ ರೆಡಿ ಆಗಿದ್ದು ಅಲ್ಲಿಗೆ. ಸೊ ಅದರಿಂದ ನೆಕ್ಸ್ಟ್ ಪ್ರೊಸೀಜರ್ ಇವಾಗ ನೋಡೋಣ ಬನ್ನಿ. ಸ್ನೇಹಿತರೆ, ಈ ಸೀರೆಗಳು ಏನ್ ರೆಡಿ ಆಗ್ತವೆ ಅವು ರೆಡಿಯಾಗಿ ಸೇಲ್ ಆಗೋದು ಈ ತರ ವಿಜಯಾನಂದ ಸಾರಿ ಸೆಂಟರ್ ಇದೆಯಲ್ವಾ, ಸೊ ಇವರೇ ತಮ್ಮದೇ ಆದಂತ ಓನ್ ಬ್ರ್ಯಾಂಡ್. ಇದು ರೆಡಿ ಆಗಿರುವಂತಹ ಎಲ್ಲಾ ಸೀರೆಗಳು ವಿಜಯಾನಂದ ಸಾರಿ ಸೆಂಟರ್ ಅನ್ನುವಂಥ ಒಂದು ನೇಮ್ ಬೋರ್ಡ್ ನಲ್ಲಿ ಸೇಲ್ ಆಗ್ತವೆ. ನೋಡ್ಬೋದು ನೀವು. ಇಳಕಲ್ ಕೈಮಗ್ಗ ರೇಷ್ಮೆ ಸೀರೆಗಳು ಮತ್ತು ಕಾಟನ್ ಸೀರೆಗಳು ತಯಾರಕರು ಹಾಗೂ ಮಾರಾಟಗಾರರು ತಯಾರು ಮಾಡ್ತಾರೆ, ಅದ್ರ ಜೊತೆಗೆ ಮಾರಾಟನೂ ಮಾಡ್ತಾರೆ ಅವರೇ. ಹಸಿರು ಕಡ್ಡಿಯ ಸೀರಿ ತೋಪ ಮುಸ್ಕು ಮ್ಯಾಗ ಮಾಡಿ ಬಿಸಿಲಿಗೆ ಬೆನ್ನ ಕೊಟ್ಟು ನಡಿಯಂಗಾಗೈತಿ. ಬಿಸಿಲಿಗೆ ಬೆನ್ನ ಕೊಟ್ಟು ನಡಿಯಂಗಾಗೈತಿ. ಬಾಲನ ಬೈಕಿ ಕೇಳಿ ಬೈಸಂಗಾಗೈತಿ. ಓಕೆ ಸ್ನೇಹಿತರೆ, ಅಲ್ಲಿ ನಾವು ಭೀಮನ್ನ ನೋಡಿದ್ವಲ್ವಾ, ಸೊ ಆ ಭೀಮನ್ನ ಹೆಂಗ್ ಬೆಳೆಸ್ತಾರೆ, ಅದಾದ್ಮೇಲೆ ಹೆಂಗ್ ಡಿಸೈನ್ ಆಗುತ್ತೆ, ಅದಾದ್ಮೇಲೆ ಇಲ್ಕಲ್ ಸೀರೆ ಅಂತಾನೆ ಹೆಂಗ್ ಕಂಡುಹಿಡಿಬೇಕು ಅನ್ನೋದೆಲ್ಲವನ್ನು ಕೇಳೋಣ ಬನ್ನಿ. ಓಕೆ, ಹಾಯ್ ಬ್ರದರ್. ಹಾಯ್, ಹೆಸರು? ಆಕಾಶ್ ಅಂತ. ಆಕಾಶ್. ಓಕೆ ಓಕೆ, ಲಾಸ್ಟ್ ಅಲ್ಲಿ ನೋಡಿದಿರಲ್ಲ, ವಾರ್ಪಿಂದ ಅದು ಡೈರೆಕ್ಟ್ ಆಗಿ ಇಲ್ಲಿ ಬಂದ್ ಸೆಟ್ ಆಗುತ್ತೆ. ಓಕೆ, ಸೆಟ್ ಆಗಿದ ಮೇಲೆ ಇದು 54 ಸಾರಿ ರೋಲು, 54 ಸೀರೆ ರೋಲ್, 54 ಸೀರೆ ರೋಲು. ಇದನ್ನ ಒನ್ ಟೈಮ್ ಕಟ್ ಮಾಡೋಕ್ ಆಗಲ್ಲ, 54 ಸೀರೆನು ನೈಲೇಬೇಕು. ಓಕೆ, ಡಿಸೈನ್ ಬೇರೆ ಬೇಕಂದ್ರೆ ರಿಟರ್ನ್ ಅಲ್ಲಿ ನಾವು ಡಿಸೈನ್ ಮಾಡ್ಕೋಬಹುದು ಅಲ್ಲಿ ಪ್ರೀ ಪ್ರೊಡಕ್ಷನ್ ಅಲ್ಲಿ. ಇದು ರಿಟರ್ನ್ ನಾವ್ ಇಲ್ಲಿ ಹಾಕೊಂಡು ಸೆಟ್ ಮಾಡಿದ್ರೆ ಮುಂದ್ಗಡೆ ಲೈಕ್ ಇದು ಬಾರ್ಡರ್ ಬೀಳುತ್ತಲ್ಲ, ಅಲ್ಲಿ ಡಬಲ್ ಎಳೆ ಬರುತ್ತೆ. ಲೈಕ್ ಇದ್ರದೊಂದು ಇದ್ರದೊಂದು ಎರಡು ಎಳೆ. ಇದು ಬದನೆಕಾಯಿ ಇದೆ ಸೀಳಿದ್ರೆ ಅದರಲ್ಲಿ ಬರುತ್ತಲ್ಲ ಒಳಗಡೆ ಇರೋ ಡಿಸೈನ್, ಅದು ಚಿಕ್ಕಿಪರ ಸಿಲ್ಕಲ್ ಟ್ರೇಡ್ ಮಾರ್ಕ್. ಓಕೆ, ಬನ್ನಿ. ಇಲ್ಲಿದೆ ನೋಡಿ, ಇದು ಬದನೆಕಾಯಿ ಸೀಳಿದ್ರೆ ಸೇಮ್ ಇದೇ ತರನೇ ಇರುತ್ತೆ. ಬದನೆಕಾಯಿ ಸೀಳಿದಾಗ ಈ ತರ ಬರುತ್ತೆ, ಸೇಮ್ ಇದೇ ತರನೇ ಇರುತ್ತೆ. ಸೊ ಹಂಗಾಗಿ ಇಲ್ಕಲ್ ಟ್ರೇಡ್ ಮಾಡ್ಕಿದ್ರು. ಇಲ್ಕಲ್ ಟ್ರೇಡ್ ಮಾರ್ಕು ಮತ್ತೆ ಟೋಪ್ತೇನೆ. ಓಕೆ, ಆ ಬದನೆಕಾಯಿನೇ ಯಾಕೆ ಬದನೆಕಾಯಿ ಡಿಸೈನ್ ಹಾಕಿಕೊಂಡಿದ್ದಾರೆ ಗೊತ್ತಾ? ಅವರು ಹಳೆಯ ಕಾಲದ ಮಂದಿಯಲ್ಲಿ ಅವ್ರ ಲೈಕ್ ಎಲ್ಲಾ ಡಿಸೈನ್ ಹುಡುಕ್ತಿರ್ಬೇಕಾದ್ರೆ ಬದನೆಕಾಯಿ ಡಿಸೈನ್ ಮಾಡ್ಬೇಕು, ಇಲ್ಕಲ್ ಒಂದು ಟ್ರೇಡ್ ಮಾರ್ಕ್ ಮಾಡ್ಬೇಕಂತ ಇದು ಬದನೆಕಾಯಿ ಸ್ಟಾರ್ಟ್ ಮಾಡಿರೋದು. ಎಷ್ಟು 100 ವರ್ಷದಿಂದ ಇರ್ಬೋದು ಇದು. ಸುಮಾರು ನಮ್ ಪೂರ್ವಜರು ಆನ್ಸಿಯಂಟ್ ಟೈಮ್ ಇಂದ, ಅಂದ್ರೆ ನಾಗರಿಕ ಯಾವಾಗ ಚಾಲು ಆಗಿದೆ ಇಲ್ಕಲ್ ಟ್ರೇಡ್ ಮಾರ್ಕ್ ಅವಾಗಿಂದಾನೇ ಸ್ಟಾರ್ಟ್ ಆಗಿದೆ. ಎಷ್ಟು ವರ್ಷದ ಇತಿಹಾಸ ಇದೆ ಇದಕ್ಕೆ? ಸುಮಾರು ಒಂದು 500-600 ವರ್ಷದ ಇತಿಹಾಸ ಇದೆ ಇಲ್ಕಲಲ್ಲಿ. ಮುಂಚೆ ಪ್ಯೂರ್ ಕಾಟನ್, ಮಸರೈಡ್ ಕಾಟನ್ ಮತ್ತೆ ಪಾಲಿಸ್ಟರ್ ಯಾವ ಇರ್ತಿದ್ದಿಲ್ಲ, ಅವಾಗೆಲ್ಲ ಸಿಲ್ಕ್ ಅಲ್ಲೇ ಯೂಸ್ ಮಾಡ್ತಿದ್ರು. ಇವಾಗ ಇದು ಸಿಲ್ಕ್ ಅಂದ್ರೆ ಲೈಕ್ ಇದೆಯಲ್ಲ, ಇದು ಸಿಲ್ಕ್.
ಇದು 12,000 ರೂಪಾಯಿ ಕೆಜಿ. ಕೆಜಿ 12,000. 12,000. ಇದನ್ನ ನಾವು ಯೂಸ್ ಮಾಡ್ತಿದ್ರೆ ಬರೀ ಪಲ್ಲುಗಷ್ಟೇ ಯೂಸ್ ಮಾಡ್ತಿದೀವಿ ಪ್ರೆಸೆಂಟ್. ಇದು ಮಾರ್ಕೆಟ್ ಪಲ್ಲು ಅಂದ್ರೆ ಶರಗು ಟೋಪ್ತೇನೆ ಅಂತ ಇಲ್ಕಲ್ ಟ್ರೇಡ್ ಮಾರ್ಕ್ ಬರುತ್ತೆ. ನಿಮ್ಗೆ ಲಾಸ್ಟ್ ಅಲ್ಲಿ ಒಂದ್ ಸೀರೆ ತೋರಿಸ್ತೀನಿ ಇಲ್ಲಿ. ಓಕೆ. ಇದು ಸಿಲ್ಕ್ ಪಲ್ಲುದು, ಲೈಕ್ ಪ್ಲೇನ್ ಸೀರೆ, ಲೈಕ್ ಇದು ಇಲ್ಕಲ್ ಪಲ್ಲು. ಇಲ್ಕಲ್ ಪಲ್ಲು. ಇದು ಚಿಕ್ಕಿ ಪರಾಸ್ ಬಾರ್ಡರ್. ಇದು ಚಿಕ್ಕಿ ಪರಾಸ್. ಚಿಕ್ಕಿ ಪರಾಸ್ ಬಾರ್ಡರ್ ಟೋಪ್ತೇನೆ ಇಲ್ಕಲ್ಲಿಗೆ ಇದೇ ಟ್ರೇಡ್ ಮಾರ್ಕ್. ಇಲ್ಕಲ್ ಸೀರೆ ಅಂತ ಗೊತ್ತಾಗೋದೇ ಇದ್ರ ಮೇಲೆ ಎರಡಿಂದನೇ. ಇದು ಪ್ಲೇನು, ಇದು ಚೆಕ್ ಸೀರೆ. ಲೈಕ್ ಇವಾಗ ಇದು ಸಿಲ್ಕ್ ಇದು ಯೂಸ್ ಮಾಡ್ತಾ ಇದ್ರೆ 12,000 ಅಂದ್ರೆ ಇದ್ರ ಕಾಸ್ಟ್ ಜಾಸ್ತಿ ಆಗುತ್ತೆ. ಅದರಲ್ಲಿ ಇದು ಪಾಲಿಸ್ಟರ್ ಅಂತೆ. ಇದರ ಕಾಸ್ಟ್ ತುಂಬಾ ಕಡಿಮೆ ಇರುತ್ತೆ. ಕೆಜಿಗೆ ಒಂದ್ ಅರೌಂಡ್ 400 ರೂಪಾಯಿ ವರೆಗೂ ಇರುತ್ತೆ. ಕಾಸ್ಟ್ ಒಂದು 650 ಸೀರೆ ರೆಡಿ ಆಗಿ ಬಂದ್ಬಿಡುತ್ತೆ. ಅಂದ್ರೆ ಲೋ ಪ್ರೈಸ್ ಅಲ್ಲಿ ಕಸ್ಟಮರ್ ಕೊಡ್ಬೇಕನ್ನೋ ಇಂಟೆನ್ಷನ್ ಗಳಿಂದ ಇದು ಪಾಲಿಸ್ಟರ್ದು ಟೋಪ್ತೇನೆ ಇಲ್ಕಲ್ಲಿ ಚಿಕ್ಕಿ ಪರಸ್ ಬಾರ್ಡರ್. ಓಕೆ ಓಕೆ. ಇದರಲ್ಲಿ ಯಾವ್ದಾದ್ರು ಡಿಸೈನ್ಸ್ ಇದಾವೆ? ಇದರಲ್ಲಿ ಲೈಕ್ ಪ್ಲೇನು, ಚೆಕ್ಸ್, ಮತ್ತೆ ಇದು ವಾರ್ಪ್ ಅಂತ ಬರುತ್ತೆ. ಈಗ ಫ್ಯಾಷನ್ ಅಪ್ಡೇಟ್ ಅಂತೆ. ಓಕೆ, ಫ್ಯಾಷನ್. ಓಕೆ, ಫ್ಯಾಷನ್ ಅಪ್ಗ್ರೇಡ್ ಇದು. ಇವಾಗ ಇದು ಮೋಸ್ಟ್ ಟ್ರೆಂಡಿಂಗ್ ಸೀರೆ. ಈಗ ಟಾಣಾ ವರ್ಪ್ ಅಂತೆ. ಇದು ಚೆಕ್ ಸೀರೆ, ಚಿಕ್ಕಿ ಪರಸ್ ಬಾರ್ಡರ್ದು. ಮತ್ತೆ ಇದು ರುದ್ರಾಕ್ಷಿ ಅಂತ ಬರುತ್ತೆ. ರುದ್ರಾಕ್ಷಿ ಲೈಕ್ ಡಿಸೈನ್ ರುದ್ರಾಕ್ಷಿ. ಇದು ರಾಣಿ ಕಿರೀಟ. ಓಕೆ ಓಕೆ. ಇದು ರಿಟರ್ನ್ 50. ಇದು 80 ಸೀರೆ ಬೀಮು. ಇದು 80 ಸೀರೆ ಭೀಮಾ? 80 ಸೀರೆ ಬೀಮು. 80 ಸೀರೆ ಭೀಮ್ ಅಂತ ಹೇಳಿದ್ರಲ್ವಾ? 80 ಸೀರೆ ಭೀಮ್ ಅಂದ್ರೆ 80 ಸೀರೆ ಆಗೋ ತನಕ ಈ ಡಿಸೈನ್ ಅನ್ನ ಅವರು ಚೇಂಜ್ ಮಾಡಕ್ ಬರಲ್ಲ. ಮೀನ್ಸ್ ಒಂದೇ ಡಿಸೈನ್ 80 ಸೀರೆಗಳು ಟೋಟಲ್ ಆಗಿ 80 ಸೀರೆಗಳು ಇದರಿಂದ ಹೊರಗೆ ಬರೋದು. ಪ್ರತಿ 5 ಸೀರೆಗಳಿಗೂ ಪ್ಯಾಟರ್ನ್ ಚೇಂಜ್ ಆಗುತ್ತೆ. ಈಗ ನೋಡ್ತಾ ಇದ್ರಲ್ವಾ, ಈಗ ಬ್ಲೂ ಇದೆ ಅಲ್ವಾ? ಈಗ ಬ್ಲೂ ಚೆಕ್ಸ್ ಇದೆ. ನೆಕ್ಸ್ಟ್ ಆಗೋದು ಗ್ರೀನ್. ಅದಾದ್ಮೇಲೆ ಪಿಂಕ್, ಮೆಜೆಂಟಾ, ಬ್ಲಾಕ್, ಬ್ರೌನ್. ಓಕೆ ಓಕೆ. ಟೋಟಲ್ ಆಗಿ ಎಷ್ಟು ಕಲರ್ಸ್ ಇರ್ತವೆ? ಇವಾಗ 8 ಕಲರ್ಸ್ ಹಾಕಿದೀನಿ. ನಾವು 20 ಕಲರ್ಸ್ ಹಾಕ್ಬೋದು. ಮಿನಿಮಮ್ 20 ಕಲರ್ಸ್ ಹಾಕ್ಬೋದು. ನಾವು ಇವಾಗ ಪ್ರೆಸೆಂಟ್ 8 ಹಾಕಿದೀವಿ. ಓಕೆ. ಸೊ 20 ಕಲರ್ಸ್ ಆಗ್ಬೋದು ಅಂತೆ ಮಿನಿಮಮ್. ಈಗ ಅವ್ರು ಹಾಕಿರೋದು 8 ಕಲರ್ಸ್. ಈಗ ಆಲ್ರೆಡಿ ಎಷ್ಟು ಕಲರ್ಸ್ ಹೊರಗಡೆ ಬಂದಿದೆ? ಇವಾಗ ಆಲ್ರೆಡಿ ಆಗಲೇ 6th ಕಲರ್ ಸರ್ ಇದು. ಈಗ 2 ಕಲರ್ಸ್ ಇರೋದು. ಇವು ಸೀರೆ ಆಗಿರೋದು ಅಲ್ಲಿ ಶಾಪ್ ಅಲ್ಲಿ ಇದೆ. ಶಾಪ್ ಅಲ್ಲಿ ಇಟ್ಟಿರ್ತೀರಾ? ನಾರ್ಮಲ್ ಹ್ಯಾಂಡ್ಲೂಮ್ ಅಲ್ಲಿ ಡಿಸೈನ್ ಮಾಡಕ್ ಬರಲ್ವಾ? ಬರಲ್ಲ ಅಂದ್ರೆ ಲೈಕ್ ಈ ತರ ಫ್ಲವರ್ ರುದ್ರಾಕ್ಷಿ ಮಾಡಕ್ ಬರಲ್ಲ. ಲೈಕ್ ಇದು 40 ಕೋಲ್ ಡಾಬಿ, ಅವೆಲ್ಲ 16 ಕೋಲ್ ಡಾಬಿ. ಅದ್ರಲ್ಲಿನೂ ಈ ತರ ಮಾಡಕ್ ಆಗಲ್ಲ. ಇದು ಮಾಡ್ಬೇಕಂದ್ರೆ ಇವ್ ಥ್ರೆಡ್ಸ್ ಇರ್ತಾವಲ್ಲ, ಇವು ಜಾಸ್ತಿ ಬೇಕಾಗುತ್ತೆ. ಕೋಲ್ಸ್ ಜಾಸ್ತಿ ಬೇಕಾಗುತ್ತೆ. ಅದು ಚಿಕ್ಕದು, ಬರೀ ಚಿಕ್ಕಿ ಪರಾಸು ಮತ್ತೆ ಇಲ್ಲಿ ಚಿಕ್ಕಿ ಪರಾಸ್ ಅಷ್ಟೇ ಇರುತ್ತೆ. ಫ್ಯಾಷನ್ ಅಪ್ಡೇಟ್ ಸಂಬಂಧ 40 ಕೋಲ್ ಡಾಬಿ ಹಾಕಿರೋದು. ಇದು ಇಂಟ್ರೊಡ್ಯೂಸ್ ಆಗಿ ಎಷ್ಟು ವರ್ಷ ಆಗಿದೆ? ಇವಾಗ ಇದು 20 ವರ್ಷ ಆಗಿದೆ ಅಷ್ಟೇ. ಮುಂಚೆ ಎಲ್ಲ ಹ್ಯಾಂಡ್ಲೂಮ್ ಇತ್ತು. ಇವಾಗ ಡೇ ಬೈ ಪ್ರೊಡಕ್ಷನ್ ಎಫಿಷಿಯನ್ಸಿ ಕಾರಣದಿಂದ ಪವರ್ಲೂಮ್ ಜಾಸ್ತಿ ಆಗ್ತಿರೋದು. ಸ್ನೇಹಿತರೆ, ಇದು ನೋಡ್ತಿದ್ರಲ್ಲ, ಇದು ಪವರ್ ಲೂಮ್. ಹ್ಯಾಂಡ್ಲೂಮ್ ಕೈಮಗ್ಗ ಇದೆಯಲ್ವಾ, ಅದು ಬೇರೆ ಕಡೆ, ಅದನ್ನು ಕೂಡ ತೋರಿಸ್ತೀನಿ ನಿಮ್ಗೆ. ಪವರ್ ಲೂಮ್ ಅಲ್ಲಿ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಹಂಗಾಗಿ ಈಗೆಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಜನ ತರ್ತಾ ಇದಾರೆ. ಹಂಗೆ. ಹೌದು. ಓಕೆ. ಇದು ಇರುತ್ತಲ್ಲ ಭಯ ಇಲ್ಲಿ, ಇದು ಇರೋದು ಲೈಕ್ ಇದು ಒನ್ ಟೈಮ್ ಹೋದ್ರೆ ಒನ್ ಟೈಮ್ ಗಿಫ್ಟ್ ಆಗುತ್ತೆ. ಲೈಕ್ ಇದು ಹೋಗ್ತಾನೆ ಇರುತ್ತೆ ಯಾವಾಗ್ಲೂ. ಲೈಕ್ ನಾವು ಏನು ಕಾಟನ್ ಅದೇನಂತ ಇರ್ತೀವಿ, ಇದು ಕಾಟನ್ ಮಾಡ್ತಾರಲ್ವಾ? ಇದು ಕಾಟನ್. ಇದನ್ನ ಮಾಡೋದಲ್ಲಿ ತೋರಿಸ್ತೀನಿ ನಾವು ಮುಂದೆ. ಲೈಕ್ ಇದನ್ನ ಡಿನ್ನರ್ ಒಂದೇ ಸಮನೆ ಇರ್ಬೇಕಿದು. ಲೈಕ್ ಏರುಪೇರು ಬಂತಂದ್ರೆ ಲೈಕ್ ಇದು ಆರ್ಗೋಗ್ಬಿಡುತ್ತೆ. ಅವರ ಅವಶ್ಯಕತೆ ಯಾವ್ದಕ್ಕೆ ಇರುತ್ತೆ ಇಲ್ಲಿ ಲೈಕ್ ಅದು ದಾರ ಕಾಯಿಲೆ ಇದ್ರೆ ರಿಟರ್ನ್ ಹಾಕ್ಬೇಕು ಹೇಳಿ. ಮತ್ತೆ ಏನು ಡ್ಯಾಮೇಜ್ ಆಗದೆ ಇರೋ ತರ ನೋಡ್ಕೋಬೇಕು. ನೀರೇ ಗಿರಿ ಹರಿತಂದ್ರೆ ರಿಟರ್ನ್ ಮತ್ತೆ ಯಾನ್ ವರ್ಕ್ ಬರುತ್ತಲ್ಲ ಟೋಪ್ತೇನೆ ಯೂಸ್ ಆಗುತ್ತೆ. ಥ್ರೆಡ್ ಸುತ್ತೋದಣ್ಣ. ಲೈಕ್ ಇದು ಫ್ರೀ ಪ್ರೊಸೆಸ್ ಅಲ್ಲಿ ಹೋಗ್ಬೇಕಂದ್ರೆ ಲಾಳಿಯಲ್ಲಿ ಹೋಗ್ಬೇಕಂದ್ರೆ ಈ ತರ ಹೇಳಿ
ಲಾಳಿಯಲ್ಲಿ ಅದು ತೋರ್ಸ್ದಲ್ಲ ಆಗಲೇ ಈ ಸೈಡ್ ಹೋಗಿ ಬರ್ತಾ ಇತ್ತಂದ್ರೆ ಅದಕ್ಕ ಹಾಕಿ ಸುತ್ತಾವದ ನಯಾವ್ರಿ ಅದು ಫಸ್ಟ್ ಕೋನ್ ಇರುತ್ತಣ್ಣ. ಇದು ನಮ್ ಸೈಡ್ ರೆಡಿ ಆಗಲ್ಲ, ಇದು ಬೇರೆ ಕಡೆಯಿಂದ ಎಕ್ಸ್ಪೋರ್ಟ್ ಆಗಿ ಬರುತ್ತೆ. ಇದು ನಾವು ತಗೊಳ್ತಿರೋದು ಬೆಳಗಾವಲ್ಲಿ. ಓಕೆ, ಬೆಳಗಾವಿಂದ ಬಂದಿದೆ ಈಗ. ಬೆಳಗಾವಿಂದ ಇದನ್ನ ನೀವು ಇದು ಮಾಡ್ತೀವಿ ಈ ಕಣಕಿ ಹಚ್ಚಿನ ಮೇಲೆ ಇದು ಸ್ಟಾರ್ಟ್ ಆಗುತ್ತೆ. Okay. ಲೈಕ್ ಇದು ರೋಲ್ ಆಗಿ ಸರ್ಟನ್ ಅದು ಸೆಟ್ಟಿಂಗ್ ಇರುತ್ತೆ, ಇಷ್ಟಕ್ಕೆ ಬಂದಾಗ್ಬಿಡುತ್ತೆ ಅಷ್ಟು. ಓಕೆ ಓಕೆ ಟೈಮ್ಗೆ 6 ರೆಡಿ ಆಗುತ್ತೆ. ಹಾ ಈ ಥ್ರೆಡ್ ತಗೊಂಡೋಗಿ ಈ ಸೈಡ್ ಬರ್ಬೇಕು. ಓಕೆ, ಇದನ್ನ ಯಾಕೆ ಹಾಕ್ತಾ ಇದಾರೆ ಅವರು? ಅದು ಹೋಗ್ಬೇಕಲ್ಲ ಅಣ್ಣ, ಎಳೆ ಜಾಯಿಂಟ್ ಆಗ್ಬೇಕಲ್ಲ. ಅದ್ರಲ್ಲಿ ಈಗ ಅದ್ರೊಳಗಡೆ ಅಂದ್ರೆ ಸೀರೆ ರೆಡಿ ಆಗುತ್ತೆ. ಓಕೆ ಓಕೆ ಓಕೆ. ಲಾಳಿ ಇದೆ ಈಗ ಅದ್ರೊಳಗಡೆ ಇದೆಯಲ್ಲ ಎಲ್ಲ ಕಡೆ, ಈಗ ಹಾ ಎಲ್ಲ ಕಡೆ ಬ್ಲಾಕ್ ಇದೆಯಾ? ಈಗ ಎಳೆ ಬ್ಲ್ಯಾಕ್ ಇದೆ ಅಣ್ಣ. ಪ್ರತಿ ಸಲನು ಚೇಂಜ್ ಮಾಡ್ಬೇಕು ಅದನ್ನ? ಹಾ ಅಣ್ಣ, ಖಾಲಿ ಆದಂಗೆಲ್ಲ ಚೇಂಜ್ ಮಾಡ್ಬೇಕು. ಎಷ್ಟು ಸಲ ಹೋಗಿ ಬರ್ಬೋದು ಅದು ಹಿಂಗೆ? ಅದ ಅರೌಂಡ್ ಇವಾಗ 250 ಬರ್ತದೆ. ಓಕೆ ಓಕೆ. ರೆಡಿ ಆಗುತ್ತಲ್ವಾ? ಸೊ ಅದರಲ್ಲಿ ಇದುವರೆಗೂ ಮೀನ್ಸ್ ಆ ಒಂದು ಬೀಮ್ ರೆಡಿ ಮಾಡಿರ್ತೀರಲ್ಲ, ಬೀಮ್ ಹಾಳಾಗಿದ್ದು ಉದಾಹರಣೆಗಳಿದಾವ? ಇದಾವೆ ಸರ್. ಹೌದಾ? ಇವಾಗ ತುಂಬಾ ಬಿಸಿಲಲ್ಲ, ಎಳೆ ಕಟ್ ಆಗ್ಬಿಡುತ್ತೆ ಈಟಿಗೆಲ್ಲ. ಹೌದಾ? ಈಟಿಗೆ ಎಳೆ ಕಟ್ ಆಗ್ಬಿಡುತ್ತೆ? ಕಟ್ ಆಗುತ್ತೆ. ಈಗ್ಲೂ ಕೂಡ ಆಗುತ್ತಾ? ಈಗ್ಲೂ ಆಗುತ್ತೆ. ಓಹ್, ಓಕೆ 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 ಓಕೆ. ಕಾಟನ್ ಸೆನ್ಸಿಟಿವ್ ಇರುತ್ತೆ, ಹೌದೌದು. ಮತ್ತೆ ಸಿಲ್ಕ್ನು ಸೆನ್ಸಿಟಿವ್ ಇರುತ್ತೆ. ಅದು ತುಂಬಾ ಹೀಟ್ ಆಗ್ಬಿಟ್ರೆ ಅದನ್ನ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ರಿಟರ್ನ್ ಅವ್ರು ಜಾಯಿನ್ ಮಾಡ್ಕೊಂಡೋಸ್ಕರನೇ ಅವ್ರು ಇರೋದು. ಅದು ಡ್ಯಾಮೇಜ್ ಆಗದೆ ಇರೋ ತರ ನೀಟಾಗಿ ಬರೋ ತರನೇ ನೋಡ್ಕೊಂತಿರೋಕೆ ಅವರು. ಓಕೆ ಓಕೆ. ಒಂದು ಸೀರೆ ಹೇಗೆ ರೆಡಿ ಆಗುತ್ತೆ ಅಂತ ನೋಡಿದ್ರಿ. ಈಗ ಆ ಸೀರೆಗಳು ಯಾವ್ಯಾವ ತರ ಇದಾವೆ, ಯಾವ ತರ ಡಿಸೈನ್ಗಳಿದಾವೆ, ಬನ್ನಿ ತೋರಿಸ್ತೀವಿ. ಬ್ರದರ್, ಈಗ ಈ ಒಂದು ಸೀರೆ ರೆಡಿ ಮಾಡ್ತಾರಲ್ವಾ ಪವರ್ ಲೂಮ್ ಅಲ್ಲಿ, ಪವರ್ ಲೂಮ್ ಅಲ್ಲಿ ತುಂಬಾ ಚಾಲೆಂಜಿಂಗ್ ಪಾರ್ಟ್ ಯಾವುದು? ಅದೇ ಟೋಪ್ ಬರುತ್ತಲ್ಲ, ಅವಾಗ ಹ್ಯಾಂಡ್ ವರ್ಕ್ ಮಾಡ್ಬೇಕಾದ್ರೆ ಅವರು ಸಿಲ್ಕ್ ನ ಎಷ್ಟ್ ಬಳಸ್ಬೇಕು ಎಷ್ಟ್ ಬಳಸಬಾರ್ದು ಅಂತ, ವೇಸ್ಟೇಜ್ ಆಗದೆ ಇರೋ ತರ ಬಳಸ್ಬೇಕದು. ಅಂದ್ರೆ ವೇಸ್ಟ್ ಆಯ್ತಂದ್ರೆ ತುಂಬಾ ಕಾಸ್ಟ್ಲಿ ಇರುತ್ತೆ, ಮತ್ತೆ ಅದನ್ನ ರಿಟರ್ನ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಕೈಯಿಂದ ವರ್ಕ್ ಮಾಡ್ತಿರ್ತಾರೆ, ಲೈಕ್ ನಮ್ ಉಗುರ್ದು ಏನಾದ್ರು ಜಾಸ್ತಿ ಇತ್ತಂದ್ರೆ ಎಳೆ ಕಟ್ ಆಗ್ಬಿಡುತ್ತೆ. ರಿಟರ್ನ್ ಜಾಯಿಂಟ್ ಮಾಡಿದ್ರೆ ಡ್ಯಾಮೇಜ್ ಅದು ಪೀಸ್. ಓಕೆ. ನಿಮ್ಮಲ್ಲಿ ಟೋಟಲ್ ಆಗಿ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ? ಇವಾಗ ಒಂದು 200-250 ಮಂದಿ ಮಾಡ್ತಾರೆ ನಿಮ್ಮಲ್ಲಿ. ನಮ್ಮಲ್ಲಿ ಎಷ್ಟಿದೆ ನಿಮ್ಮ ಪವರ್ ಲೂಮ್ಸ್? ಪವರ್ ಲೂಮ್ 100 ಇದಾವೆ. 100 ಪವರ್ ಲೂಮ್ಸ್ ಇದಾವೆ. 100 ಇದಾವೆ. ದಿನಕ್ಕೆ ಎಷ್ಟು ಸೀರೆ ಪ್ರೊಡಕ್ಷನ್ ಆಗುತ್ತೆ? ದಿನ 250 ಮೇಲೆ ಆಗುತ್ತೆ. 250 ಸೀರೆಗಳು ಪ್ರೊಡಕ್ಷನ್ ಮೇಲೆ ಆಗುತ್ತೆ. ಓಕೆ ಓಕೆ. ಒಂದು ಆ ಬೀಮ್ ತಿರುಗಬೇಕಂದ್ರೆ ಎಷ್ಟು ದಿನ ಬೇಕು? ಹಂಗಂದ್ರೆ ಒಂದು ಖಾಲಿ ಆಗ್ಬೇಕಂದ್ರೆ ಸುಮಾರು ಒಂದ್ 45 ದಿವಸ 30 ದಿವಸ ಅಂದ್ರೆ ಅವ್ರು ವೇವ್ ಮಾಡೋದ್ರ ಮೇಲೆ ಹೋಗುತ್ತೆ. ಒಂದು ದಿನಕ್ಕೆ 24 ಅವರ್ಸ್ ಕಂಟಿನ್ಯೂ ಸ್ಟಾರ್ಟ್ ಇಟ್ರೆ ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿಂಗೆ ಜನ್ಮಕ್ಕೆ ಹೋಗೋ. ಹಂಗೆ ಆಗೋಕ್ಕಾಗಲ್ಲ, ಮಿಷಿನ್ ಎಲ್ಲ ಬರ್ಸ್ಟ್ ಆಗ್ಬಿಡುತ್ತೆ. 12 ತಾಸು ಅಷ್ಟೇ ಆನ್ ಇರುತ್ತೆ, 12 ಅವರ್ಸ್ ಅಷ್ಟೇ ಮಾತ್ರ ಅಷ್ಟೇ ಆನ್ ಇರುತ್ತೆ. ಮತ್ತೆ ದಿನಕ್ಕೆ 2-3 ತೆಗಿಬಹುದು. 3 ತೆಗೆದ್ರೆ ಅಂದ್ರೆ 20-25 ದಿವಸ ಬೇಕು ಅವರು. ಓಕೆ. ಅಂದ್ರೆ ಖಾಲಿ ಮಾಡೋಕೆ ಒಂದು ಬೀಮ್ ಖಾಲಿ ಆಗೋಕೆ 23-25 ದಿವಸ ಬೇಕು ಬೇಗ. ಅಂದ್ರೆ ಅಂದ್ರೆ ಇದು 54 ಬೀಮ್ಸ್ ಸ್ಯಾರೀಸ್ ಇದು ಆಗೋಕೆ. ಓಕೆ ಓಕೆ. 54 ಬೀಮ್ ಇಂದ ಅದು 80 ಆಗ್ಬೇಕಂದ್ರೆ 80 ಆಗ್ಬೇಕಂದ್ರೆ ಸುಮಾರು ಒಂದ್ 45 ದಿವಸ ಮೇಲೆ ಹೋಗುತ್ತೆ. 45 ಡೇಸ್ ಮೇಲೆ ಆಗುತ್ತಾ? ಇವರೇ ಓನರ್. ನಾನು ಮುರುಳಿ ಅಂತ ಹೇಳಿ, ಕಂದಗಲ್ ಹುಡುಗ, ಯೂಟ್ಯೂಬರ್, ಟ್ರಾವೆಲ್ ಮಾಡ್ತಾ ಇರ್ತೀನಿ. ಸೊ ಸೀರೆ ಹೆಂಗ್ ರೆಡಿ ಆಗುತ್ತೆ, ಈಗ ಎಲ್ರಿಗೂ ಕೂಡ ಇಲ್ಕಲ್ ಸೀರೆ ಅಂದ್ರೆ ಫೇಮಸ್ ಅಂತ ಗೊತ್ತು, ಆದ್ರೆ ಹೆಂಗ್ ರೆಡಿ ಆಗುತ್ತೆ ಅಂತ ಗೊತ್ತಿಲ್ಲ. ಹಂಗಾಗಿ ಒಂದ್ಸಲ ಹೆಂಗ್ ರೆಡಿ ಆಗುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ವಿ. ಕಚ್ಚಾ ಮೆಟಲ್ ಬರ್ತದೆ ಸರ್. ಅದೇ ನೋಡಿದ್ವಿ ಸರ್. ಆಮೇಲೆ ಕಚ್ಚಾ ಮೆಟಲ್ ಬರ್ತಾ, ಆಮೇಲೆ ನಾವೇನು ಬಣ್ಣ ಮಾಡ್ಬೇಕಾದ್ರೆ ಬಣ್ಣ ಮಾಡಿಕೇಸಿ ಏನೈತೆ ನಾವು ಮತ್ತೆ ತೋಡ್ಬೇಕಾದ್ರೆ ರೀಲ್ ಮಾಡ್ಬೇಕು. ರೀಲ್ ಮಾಡ್ತೀರಾ? ರೀಲ್ ಮಾಡಿಕೇಸಿ ಮತ್ತೆ ಅದು ವಾರ್ಪಿಂಗ್ ಅಂತ ವಾರ್ಪಿಂಗ್ ಮಾಡ್ಕೊಂಡು ವಾರ್ಪಿಂಗ್ ಮಾಡ್ತೀವಿ, ಬಾಬಿನ್ ಹಾಕ್ತಿವಿ, ಹಾಕಿ ಬೀಮ್ ತಯಾರಾಗತ್ತ. ಬೀಮ್ ತಯಾರಾಯ್ತು. ಆ ಬೀಮ್ ತಯಾರಾಗಿಂದ ಮತ್ತೆ ಮಗ ಕೊಡ್ತೀವಿ. ಮಗ ಕೊಡ್ತೀರಾ? ಕೊಟ್ಟಿದ್ದಾಗ ಏನೈತಿ ಅವಾಗ ಆಮೇಲೆ ಸೀರೆ ತಯಾರಾಕವ್. ಓಕೆ ಓಕೆ. ಕಟ್ಟಿಗೆಲ್ಲ ಸುತ್ತಿ ಎಲ್ಲ ಮಾಡಿ ತೆಂತಿವಿ ಮಾಡಿ ಅವಾಗ ತಯಾರಾಕವ್ ಸೀರೆ. ಎಷ್ಟು ವರ್ಷ ಸರ್ ಇದ್ರಲ್ಲಿ ನಿಮ್ಮ ಫೀಲ್ಡ್ ಅಲ್ಲಿ? ಇದು ನಾವಿದ್ದು ಕನಿಷ್ಠ ಅಂತಂದ್ರೆ ಒಂದು 45 ವರ್ಷ ಆತ್ ನಾವು. ನೀವು ಈ ಕೆಲಸ ಮಾಡ್ತಾ ಈ ಕೆಲಸ ಮಾಡಕತ್ತೀವಿ. ನಿಮ್ಮ ಹಿರಿಯರು? ನಮಗೆ ಕೂದಿದ್ದು ಅವರು 100 ವರ್ಷ ಇತಿಹಾಸ ಐತೆ ನಮ್ದೆಲ್ಲ. ಓಕೆ. ನಮ್ಮ ಮುತ್ಯ ಅಜ್ಜ ಮುತ್ಯ ಎಲ್ಲ ಇದ ಮಾಡ್ತಾರೆ. ಇಲ್ಕಲ್ ಸೀರೆ ಶುರುವಾಗಿದ್ದು ಯಾವಾಗ ಅಂತ ನಿಮ್ಗೆ ಗೊತ್ತಿದ್ಯಾ? ಐಡಿಯಾ ಇದೆಯಾ? ಬಹಳ ವರ್ಷದ ಐತಿ, ಇಷ್ಟೇ ವರ್ಷದಿಂದ ಇತಿಹಾಸ ನಮ್ಗೆ ಗೊತ್ತಿಲ್ಲ. ಸುಮಾರು ವರ್ಷದ ಐತಿ, ಒಂದು 500-600 ವರ್ಷದ ಇತಿಹಾಸ ಐತಿ. ಸೊ ಇಲ್ಕಲ್ ಸೀರೆ ಅಂತ ಗೊತ್ತಾಗೋದು ಆ ಒಂದು ಬದನೆಕಾಯಿ ಡಿಸೈನ್ ಅಂತ. ಬದನೆಕಾಯಿ ಡಿಸೈನ್, ಆಮೇಲೆ ಥೋಡಾ ಇದು ಚಿಕ್ಕಿ ಪರಸಡಿ, ಟೋಪ್ ಸೆರಗು, ಅದು ನಮ್ದು ಇಲ್ಕಲ್ ಸಿಕ್ಕ ಅದು. ಓಕೆ ಓಕೆ. ಇಲ್ಕಲ್ ಟ್ರೇಡ್ ಮಾರ್ಕ್. ಟ್ರೇಡ್ ಮಾರ್ಕ್ ಟೋಪ್ ಸೆರಗು ಐತೆ, ಚಿಕ್ಕಿ ಬಸ್ ಮಾಡೋದು. ಓಕೆ ಓಕೆ ಓಕೆ. ಈಗ ನನ್ನ ಹಿಂದೆ ನೋಡ್ತಿದ್ದೀರಲ್ವಾ, ಸಾವಿರಾರು ಸೀರೆಗಳಿದಾವೆ ಇಲ್ಲಿ. ಈಗ ಆ ಸೀರೆಗಳ ಬಗ್ಗೆ ಮಾಹಿತಿಯನ್ನ ಹೇಳ್ತಾರೆ. ಇದು ನೋಡಿ ಸರ್, ಇದು ಟಮ್ ಟಮ್ ಅಂತಿದ್ರು. ಟಮ್ 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 ಅಂತ ಹೆಸರಿಟ್ಟಿ ನಾವು.
ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನೆಕ್ಸ್ಟ್ ಪಾರ್ಟಲ್ಲಿ ನಿಮಗೆ ಸೀರೆಗಳ ವೆರೈಟಿಗಳೇನು, ಅದಾದ್ಮೇಲೆ ಅವುಗಳಿಗೆ ಇರುವಂಥ ಪ್ರೈಸ್ ಏನು, ಇದುವರೆಗೂ ಇವರು ನೇಯ್ದಿರುವಂಥ ಅತಿ ಹೆಚ್ಚು ರೇಟಿನ ಸೀರೆ ಯಾವುದು, ಮತ್ತೆ ಅದರಲ್ಲಿ ಟಾಪ್ ಮಾಡೆಲ್ಗಳು ಯಾವುವು, ಬೇಸಿಕ್ಕಿಂದ ಅಡ್ವಾನ್ಸ್ವರೆಗೂ ಯಾವ ಸೀರೆಗಳಿದಾವೆ, ವೆರೈಟಿಗಳೇನು ಎಲ್ಲವನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಇದೇ ವಿಡಿಯೋದಲ್ಲಿ ಅದನ್ನು ಆ್ಯಡ್ ಮಾಡೋಕ್ಕಾಗಲ್ಲ, ಯಾಕಂದರೆ ಹತ್ತ 40 ನಿಮಿಷ ಆಗ್ಬಿಡುತ್ತೆ. ಹಾಗಾಗಿ ಇದನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಆ ಸೀರೆಗಳ ವೆರೈಟಿಗಳ ಬಗ್ಗೆ ನೋಡ್ತೀರಾ. ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿ ತನಕ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ, ಯಾಕಂದರೆ ಶೇರಿಂಗ್ ಈಸ್ ಕೇರಿಂಗ್.